ಗಸಗಸೆ ಪಾಯಸ ಇದು ಕರ್ನಾಟಕದ ಟ್ರೆಡಿಷ್ನಲ್ ಫುಡ್ ಆಗಿದೆ. ಈ ಗಸಗಸೆ ಪಾಯಸನ ದಕ್ಷಿಣ ಕರ್ನಾಟಕದಲ್ಲಿ ಅಂದರೆ ಬೆಂಗಳೂರು ಗ್ರಾಮಾಂತರ ಭಾಗಗಳಲ್ಲಿ ಯಾವುದೇ ಒಂದು ಸಮಾರಂಭಗಳಲ್ಲಿ, ಮದುವೆ ಹರಿದಿನಗಳಲ್ಲಿ ಈ ರೆಸಿಪಿನ ತಪ್ಪದೆ ಮಾಡ್ತಾರೆ. ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ಹೆಲ್ದಿನೂ ಕೂಡ. ಅಂಥ ಒಳ್ಳೆ ರೆಸಿಪಿನ ನಮ್ಮ ಟೇಸ್ಟಿ ಕುಕಿಂಗಲ್ಲಿ ಯಾವ ರೀತಿ ಮಾಡೋಣ ಅಂತ ನೋಡೋಣ ಬನ್ನಿ. ಈಗ ಒಂದು 5 ಟೇಬಲ್ ಸ್ಪೂನ್ ಆಗೋಷ್ಟು ನಾನು ಗಸಗಸೆನ ಹಾಕ್ಕೊಳ್ತಾ ಇದ್ದೀನಿ. 1 ಟೇಬಲ್ ಸ್ಪೂನ್ ಆಗೋಷ್ಟು ಅಕ್ಕಿ, ಒಂದು 5 ಬಾದಾಮಿ ಬೀಜನ ಹಾಕ್ಕೊಂಡು ಚೆನ್ನಾಗಿ ಲೋ ಫ್ಲೇಮಲ್ಲಿ ಹುರ್ಕೊಳ್ಳೋಣ. ಅಕ್ಕಿ ಜೊತೆನೇ ಗಸಗಸೆನ ಹಾಕಿ ಹುರಿತಾ ಇದ್ದೀನಿ. ಯಾಕೆ ಅಂದರೆ ಗಸಗಸೆ ಬೇಗ ಸೀದೋಗುತ್ತೆ, ಮತ್ತು ಅಕ್ಕಿನ ಹಾಕ್ಕೊಂಡು ಹುರಿದ್ರೆ ಅಕ್ಕಿ ಜೊತೆಗೆ ಹುರಿದ್ರೆ ಎರಡೂ ಬ್ಯಾಲೆನ್ಸ್ ಆಗುತ್ತೆ, ಬೇಗ ಸೀದೋಗಲ್ಲ. ಲೋ ಫ್ಲೇಮಲ್ಲೇ ಚೆನ್ನಾಗಿ ಹುರಿಬೋದು. ಅಕ್ಕಿ ಹಾಕೋದ್ರಿಂದ ಪಾಯಸಕ್ಕೆ ಒಳ್ಳೆ ಹದ ಬರುತ್ತೆ, ಒಳ್ಳೆ ಟೇಸ್ಟು ಕೂಡ ಇರುತ್ತೆ. ಯಾಕೆಂದರೆ ಅಕ್ಕಿ ಚೆನ್ನಾಗಿ ಹುರಿದಿರ್ತೀವಲ್ಲ, ಅದಕ್ಕೋಸ್ಕರ. ಇದನ್ನು ಲೈಟ್ ಗೋಲ್ಡನ್ ಕಲರ್ ಬರೋವರೆಗೂ, ಒಳ್ಳೆ ಸುವಾಸನೆ ಬರೋವರೆಗೂ ಚೆನ್ನಾಗಿ ಹುರ್ಕೊಳ್ಬೇಕು. ಲೋ ಫ್ಲೇಮಲ್ಲೇ ಹುರಿಬೇಕು. ಈಗ ಚೆನ್ನಾಗಿ ಹುರಿದಿದ್ದಾಗಿದೆ. ಒಂದು ಬೌಲ್ಗೆ ಇದನ್ನು ಶಿಫ್ಟ್ ಮಾಡ್ಕೊಳ್ಳೋಣ. ಈಗ ಇದೇ ಬೌಲ್ಗೆ ನಾನು ಒಂದು 5 ಯಾಲಕ್ಕಿ ಕಾಯಿನೂ ಹಾಕ್ಕೊಂಡು ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ನೆನೆಯೋದಕ್ಕೆ ಬಿಡೋಣ ಒಂದು ಅರ್ಧ ಗಂಟೆಗಳ ಕಾಲ. ಈ ರೀತಿ ನೆನೆಸಿ ರುಬ್ಬಿದ್ರೆ ಚೆನ್ನಾಗಿ ಪೇಸ್ಟ್ ಆಗುತ್ತೆ. ಅದಕ್ಕೋಸ್ಕರ ಅದೇ ಪ್ಯಾನ್ಗೆ ನಾನೊಂದು 2 ಟೇಬಲ್ ಸ್ಪೂನ್ ಆಗುವಷ್ಟು ರವೆನ ಹಾಕ್ಕೊಂಡು ಲೋ ಫ್ಲೇಮಲ್ಲಿ ಒಳ್ಳೆ ಸುವಾಸನೆ ಬರೋವರೆಗೂ ಹುರ್ಕೊಳ್ಳೋಣ. ರವೆ ಏನಕ್ಕೆ ಹಾಕಿದ್ದೀನಿ ಅಂದರೆ ಪಾಯಸಕ್ಕೆ ಒಳ್ಳೆ ಟೇಸ್ಟ್ ಬರುತ್ತೆ, ಮತ್ತು ಅದು ಚೆನ್ನಾಗಿ ಥಿಕ್ನೆಸ್ ಕೂಡ ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ಕೆಲವೊಂದು ಪ್ರಾಂತಗಳಲ್ಲಿ ಕೆಲವೊಂದು ರೀತಿ ಪಾಯಸನ ಪ್ರಿಪೇರ್ ಮಾಡ್ತಾರೆ. ಸೊ ನಾನು ನಮ್ಮ ಕಡೆ ಯಾವ ರೀತಿ ಮಾಡ್ತಾರೆ ಅಂತ ಮಾಡ್ತಾ ಇದ್ದೀನಿ. ಈ ರೆಸಿಪಿನ ಒಂದ್ಸರಿ ತಪ್ಪದೇ ಟ್ರೈ ಮಾಡಿರಿ, ಸೂಪರಾಗಿದೆ ಅಂತ ನೀವೇ ಮತ್ತೆ ಅದನ್ನು ಪ್ರಿಪೇರ್ ಮಾಡ್ತಾ ಇರ್ತೀರ. ನನ್ನ ಚಾನಲ್ ಯಾರು ಫಸ್ಟ್ ಟೈಮ್ ನೋಡೋರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಆ್ಯಂಡ್ ಪಕ್ಕದಲ್ಲೇ ಇರೋ ಬೆಲ್ ಐಕಾನನ್ನು ಕೂಡ ಕ್ಲಿಕ್ ಮಾಡಿ. ನನ್ನ ಒಂದು ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ಕೂಡ ಫಸ್ಟ್ ನಿಮಗೆ ಸಿಗುತ್ತೆ. ಇದರಲ್ಲಿ ಒಂದು ಪ್ಲೇಟ್ಗೆ ಶಿಫ್ಟ್ ಮಾಡ್ಕೊಳ್ಳೋಣ. ಸೊ ಇನ್ನೊಂದು ಪ್ಯಾನ್ ಇಟ್ಕೊಂಡು ಒಂದು ದೊಡ್ಡ ಕಪ್ಪಲ್ಲಿ ನಾನು ಬೆಲ್ಲನ ತೊಗೊಳ್ತಾ ಇದ್ದೀನಿ. ಸುಮಾರು ಒಂದು 300 ರಿಂದ 350 ಗ್ರಾಮಷ್ಟು ಬೆಲ್ಲ ಇದೆ. ಇದಕ್ಕೆ ಮುಳುಗುವಷ್ಟು ಮಾತ್ರ ನೀರನ್ನ ಸೇರಿಸ್ಕೊಂಡು ಬೆಲ್ಲನ ಕರಗಿಸ್ಕೊಳ್ಳೋಣ. ಬೆಲ್ಲನ ಕರಗಿಸ್ಕೊಂಡು ನಾವಿಲ್ಲಿ ಬೆಲ್ಲದಲ್ಲಿ ಕಸ ಇರುತ್ತಲ್ವ, ಅದನ್ನು ಸೋರಿಸ್ಕೊಂಡ್ರೆ ಪಾಯಸಕ್ಕೆ ಚೆನ್ನಾಗಿರುತ್ತೆ. ನೋಡಿದ್ರಲ್ವಾ? ಸೊ ಈ ರೀತಿ ಬರುತ್ತೆ. ಅದನ್ನು ಪಕ್ಕಕ್ಕೆ ಇಟ್ಬಿಡೋಣ. ಈಗ ಇದಕ್ಕೆ ಮುಂಚೆ ನಾವು ನೆನೆಸ್ಕೊಂಡಿದ್ದೀವಲ್ಲ, ಅದನ್ನು ರುಬ್ಕೊಳ್ಳೋಣ. ಇದನ್ನೆಲ್ಲ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಫೈನ್ ಪೇಸ್ಟ್ ಮಾಡ್ಕೊಳ್ಳೋಣ. ಇದ್ರ ಜೊತೆಗೇ ನಾನು ಅರ್ಧ ಕಪ್ ಆಗೋಷ್ಟು ಹಸಿ ಕೊಬ್ಬರಿ, ಅರ್ಧ ಕಪ್ ಆಗೋಷ್ಟು ಒಣ ಕೊಬ್ಬರಿ ಎರಡನ್ನೂ ಸೇರಿಸ್ಕೊಂಡು ಚೆನ್ನಾಗಿ ರುಬ್ಕೊಳ್ಳೋಣ. ನಿಮಗೆ ಒಣ ಕೊಬ್ಬರಿ ಬೇಡ ಅನಿಸಿದ್ರೆ ಹಸಿ ಕೊಬ್ಬರಿನೇ ಕೂಡ ಹಾಕ್ಕೊಳ್ಬೋದು, ಟೇಸ್ಟ್ ಚೆನ್ನಾಗಿ ಬರುತ್ತೆ. ಒಣ ಕೊಬ್ಬರಿ ಹಾಕ್ಕೊಂಡು ರುಬ್ಕೊಳ್ಳೋದ್ರಿಂದ ತುಂಬ ಟೇಸ್ಟ್ ಬರುತ್ತೆ. ಸೊ ಇದನ್ನು ಫೈನ್ ಪೇಸ್ಟಾಗಿ ರುಬ್ಕೊಳ್ಳೋಣ. ನುಣ್ಣಗಿರಬೇಕು, ಆಗಲೇ ಪಾಯಸಕ್ಕೆ ಒಳ್ಳೆ ಟೇಸ್ಟು. ಈ ಗಸಗಸೆ, ಕೊಬ್ಬರಿ, ರವೆ ಇವೆಲ್ಲ ಸೇರಿಸಿ ಚೆನ್ನಾಗಿ
ಪಾಯಸ ನಾವು ಮಾಡಿರ್ತೀವಲ್ಲ, ರಾತ್ರಿ 1 ಲೋಟ ಇದನ್ನು ಕುಡಿದ್ಬಿಟ್ಟು ಮಲ್ಕೊಂಡ್ರೆ ತುಂಬ ನಿದ್ದೆ ಬರುತ್ತೆ. ಮತ್ತು ಈ ಸಮ್ಮರ್ಗೆ ಇಂಥ ಗಸಗಸೆ ಪಾಯಸ ಇವೆಲ್ಲ ಮಾಡಿ ಕುಡಿದ್ರೆ ದೇಹಕ್ಕೆ ತಂಪು ಕೂಡ, ಏಕೆಂದರೆ ಗಸಗಸೆ ತುಂಬ ತಂಪು ಅಂತ ಹೇಳ್ತಾರೆ. ಈ ಪಾಯಸನ 1 ತಿಂಗಳಿಗೆ 1 ಸಲ ಆದರೂ ಮಾಡಿ ಕುಡಿದ್ರೆ ಆರೋಗ್ಯನೂ ಇರುತ್ತೆ, ಟೇಸ್ಟಿನೂ ಇರುತ್ತೆ. ತಪ್ಪದೆ ಒಂದು ಸರಿ ಟ್ರೈ ಮಾಡಿ. ನಾವು ಆಗಲೇ ಹುರಿದಿಟ್ಕೊಂಡಂತಹ ರವೆನ ಈಗ ಬೆಲ್ಲದ ನೀರಿಗೆ ಚೆನ್ನಾಗಿ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. 1 ಕೈಯಲ್ಲಿ ರವೆ, 1 ಕೈಯಲ್ಲಿ ಸ್ಪ್ಯಾಚುಲ ಇಟ್ಕೊಂಡು ಈ ಥರ ರವೆನ ಹಾಕ್ಕೊಂಡ್ರೆ ಎಲ್ಲೂ ಗಂಟು ಆಗಲ್ಲ. ಸೊ ರವೆ ಹಾಕಿದ್ಮೇಲೆ ನಾವು ಒಂದು ಸೌಟಿಂದ ಕಲಿಸ್ತಾನೆ ಇರಬೇಕು, ಇಲ್ಲ ಅಂದರೆ ಉಕ್ಕೋಗುತ್ತೆ, ಇನ್ನೊಂದು ತಳ ಹಿಡಿಯುತ್ತೆ. ಅವೆರಡು ಆಗದ ರೀತಿ ಕಲಿಸ್ತಾನೆ ಇರಬೇಕು. ಇಲ್ಲ ಸೌಟನ್ನ ಪಾತ್ರೆಯಲ್ಲೇ ಬಿಟ್ಟುಬಿಡಿ, ಉಕ್ಕೋಗಲ್ಲ ಜಾಸ್ತಿ. ಈಗ ಚೆನ್ನಾಗಿ ಕುದೀತಾ ಇದೆ. ಇದೇನಿಲ್ಲ ಅಂದರೆ 2 ರಿಂದ 3 ನಿಮಿಷಗಳ ಕಾಲ ರವೆ ಬೇಯೋಕ್ಕೆ ಟೈಮ್ ತಗೊಳ್ಳುತ್ತೆ. ರವೆ ಬೆಂದಾದಮೇಲೆ ನಾವು ಇದು ರುಬ್ಕೊಂಡಂತಹ ಮಿಶ್ರಣನ ಹಾಕ್ಕೊಳ್ಬೇಕು. ಇವಾಗಲೇ ನೀರು ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಸೇರಿಸ್ಕೊಳ್ಳಿ. ಪಾಯಸಕ್ಕೆ ನಿಮಗೆ ಹದ ಯಾವ ರೀತಿ ಬೇಕು ಅಂತ. ಇದು ರವೆ ಬೆಂದಾಗಿದೆ. ನಾವು ಇದು ರುಬ್ಕೊಂಡಂತಹ ಗಸಗಸೆ ಮಿಶ್ರಣನ ಹಾಕ್ಕೊಳ್ಳೋಣ. ಇದನ್ನು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳೋಣ. ಇದು ಹಾಕಿದ್ಮೇಲಂತೂ ಯಾವುದೇ ಕಾರಣಕ್ಕೂ ನಾವು ಫ್ಲೇಮ್ನ ಹೈ ಮಾಡಬಾರ್ದು, ಲೋ ಫ್ಲೇಮಲ್ಲೇ ಕಲಿಸ್ತಾ ಇರಬೇಕು. ಇದು ಉಕ್ಕೋದ್ರೆ ಟೇಸ್ಟ್ ಬರಲ್ಲ. ಈ ಪಾಯಸ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿರುತ್ತೆ. ಮಧ್ಯಾಹ್ನ ಮಾಡಿ ನಾವು ಸಾಯಂಕಾಲ ಕುಡಿತೀವಿ ಅಂದರೆ ಒಂದು ಸ್ವಲ್ಪ ಗಟ್ಟಿ ಆಗಿರುತ್ತೆ. ಅಂಥ ಟೈಮಲ್ಲಿ ಸ್ವಲ್ಪ ಬೆಚ್ಚಗಿರೋ ಹಾಲನ್ನ ಮಿಕ್ಸ್ ಮಾಡಿ ಜಸ್ಟ್ 1 ಕುದಿನ ಕುದಿಸ್ಕೊಂಡು ನಾವು ಕುಡಿಬೋದು. ತುಂಬ ಟೇಸ್ಟಾಗಿರುತ್ತೆ. ಗಸಗಸೆ ಮಿಶ್ರಣ ಹಾಕಿದ್ಮೇಲೆ ನಮಗೆ ಕೇವಲ 2 ಕುದಿ ಬಂದರೆ ಸಾಕು. ಇದನ್ನು ಹೆಚ್ಚು ಹೊತ್ತು ಕುದಿಸಿ ಬೇಯಿಸೋವಂಥ ಅವಶ್ಯಕತೆ ಇಲ್ಲ. ಕೇವಲ 2 ಕುದಿ ಬಂದ ತಕ್ಷಣ ಇದನ್ನು ಸ್ಟವ್ ಹಾರಿಸ್ಕೊಂಡು ಪಕ್ಕಕ್ಕೆ ಇಟ್ಕೊಳ್ಬೋದು. ನಮ್ಮ ಪಾಯಸ ಇಷ್ಟು ಈಸಿಯಾಗಿ ಸುಲಭವಾಗಿ ಟೇಸ್ಟಿಯಾದ ಗಸಗಸೆ ಪಾಯಸ ಇದು ರೆಡಿ ಆಗುತ್ತೆ. 1 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ನಾವು ಗೋಡಂಬಿ ದ್ರಾಕ್ಷಿನ ಹುರ್ಕೊಂಡು ಪಾಯಸಕ್ಕೆ ಸೇರಿಸ್ಕೊಳ್ಳೋಣ. ಇಂಥ ಒಳ್ಳೆ ಪಾಯಸನ ಬಾಳೆ ಎಲೆ ಮೇಲೆ ಹಾಕ್ಕೊಂಡು ಇದ್ರ ಜೊತೆಗೆ ಸ್ವಲ್ಪ ಬೂಂದಿ ಕಾಳುಗಳನ್ನ ಸೇರಿಸ್ಕೊಂಡು ಪಾಯಸ ತಿಂತಾಯಿದ್ರೆ ಅಬ್ಬಾ ಸೂಪರಾಗಿರುತ್ತೆ. ಒಮ್ಮೆ ಖಂಡಿತ ನೀವು ಟ್ರೈ ಮಾಡಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯ ತಿಳಿಸಿ ಫ್ರೆಂಡ್ಸ್. ಥ್ಯಾಂಕ್ ಯು.